ಶ್ರೀರಾಮ ಸಮರ್ಥ. ಮಾರ್ಚ್ 26. ಪ್ರಪಂಚದಲ್ಲಿಯ ವಿಷಯ ಸುಖವು ನಿಜವಾದ ಸುಖವಲ್ಲ. ಮನುಷ್ಯನು ಜಗತ್ತಿನಲ್ಲಿ ಎಷ್ಟೇ ದೊಡ್ಡವನಾಗಿದ್ದರೂ ಅವನ ಪ್ರಪಂಚದಲ್ಲಿ ಏನಾದರೊಂದು ನ್ಯೂನತೆ ಇದ್ದೇ ಇರುತ್ತದೆ. ನ್ಯೂನತೆ ಇಲ್ಲದ ಪ್ರಪಂಚವೇ ಇರುವುದಿಲ್ಲ. ನನ್ನ ಪ್ರಪಂಚವು ಪೂರ್ಣವಿರುತ್ತದೆಂದು ಹೇಳುವ ಪ್ರಾಪಂಚಿಕನು ಭೆಟ್ಟಿಯಾಗಬಹುದು. ಆದರೆ ಈಗ ಇರುವಂತೆಯೇ ಇರಬೇಕು, ಇದರಲ್ಲಿ ಏನೂ ಕಡಿಮೆಯಾಗಬಾರದು ಎಂಬ ಚಿಂತೆಯು ಮಾತ್ರ ಅವನನ್ನು ಬಿಡುವುದಿಲ್ಲ. ಅಂದರೆ ಅವನಿಗೆ ನಿಜವಾದ ಸುಖವೆಂಬುದು ಇರುವುದಿಲ್ಲ. ಅತ್ಯಂತ ವಿಷಯಿ ಮನುಷ್ಯನಿಗೂ ಕೂಡ ಒಮ್ಮೊಮ್ಮೆ ಯಾವುದೇ ಚಿಂತೆ ಇಲ್ಲದೆ ಇರಬಹುದು. ಮದ್ಯದ ಅಮಲಿನಲ್ಲಿರುವ ಮನುಷ್ಯನು ಒಮ್ಮೊಮ್ಮೆ ರಾಜರನ್ನೂ ಲಕ್ಷಿಸುವುದಿಲ್ಲ. ಅವನಿಗೆ ವಸ್ತ್ರಗಳ ಪರಿವೆಯೂ ಇರಲಿಕ್ಕಿಲ್ಲ. ಹಾಗೂ ಅವನು ಯಾವಾಗಲೂ ತನ್ನ ಅಮಲಿನಲ್ಲಿಯೇ ಆನಂದದಿಂದ ಇರುತ್ತಾನೆ. ಆದರೆ ಇದೆಲ್ಲವೂ ಅವನ ಅಮಲು ಇಳಿಯುವವರೆಗೆ ಮಾತ್ರ ಇರುತ್ತದೆ. ವಿಷಯದಲ್ಲಿಯ ಸುಖವು ಪರಾವಲಂಬಿಯಾಗಿರುತ್ತದೆ. ಅಂದರೆ ವಿಷಯಗಳನ್ನೇ ಅವಲಂಬಿಸಿರುತ್ತದೆ. ವಿಷಯಗಳು ನಶ್ವರವಾಗಿರುತ್ತವೆ. ಅವು ನಮ್ಮಿಂದ ಎಂದಾದರೊಮ್ಮೆ ದೂರವಾಗುವಂತಹವೇ, ಅಥವಾ ನಾವಾದರೂ ಅವುಗಳಿಂದ ದೂರ ಹೋಗಬೇಕಾಗುತ್ತದೆ. ಇನ್ನೊಂದು ವಿಷಯವೇನೆಂದರೆ ವಿಷಯಗಳ ಸುಖವು ಇಂದ್ರಿಯಾಧೀನವಾಗಿರುತ್ತದೆ. ಇಂದ್ರಿಯಗಳು ವಿಕಲವಾದವೆಂದರೆ ಸುಖವು ಹೇಗೆ ತಾನೇ ಸಿಗಲು ಶಕ್ಯ? ನಾಳೆ ನಾವು ಸಾಯುವೆಂದು ತಿಳಿದಿದ್ದಾದರೆ ನಮಗೆ ಯಾವ ವಿಷಯವು ಸುಖ ಕೊಟ್ಟೀತು? ತಾತ್ಪರ್ಯವೇನೆಂದರೆ ಸುಖವು ವಿಷಯದಲ್ಲಿರುವುದಿಲ್ಲ. ಯಾವುದು ನಮಗೆ ಸುಖವೆಂದು ಅನಿಸುತ್ತದೆಯೋ ಅದು ನಮ್ಮಲ್ಲಿಯೇ ಇರುತ್ತದೆ. ಆದರೆ ಅದು ನಮಗೆ ವಿಷಯದಿಂದಲೇ ಪ್ರಾಪ್ತವಾಗುತ್ತದೆ ಎಂದು ನಾವು ಮೋಸ ಹೋಗುತ್ತೇವೆ. ಸುಖವು ಯಾವುದರಲ್ಲಿ ಇರುತ್ತದೆ? ಬಹಳಷ್ಟು ವಸ್ತುಗಳನ್ನು ಬಹಳಷ್ಟು ಪ್ರಮಾಣದಲ್ಲಿ ಸಂಪಾದಿಸಿದ್ದಾದರೆ ಬಹಳಷ್ಟು ಸುಖ ಸಿಗುತ್ತದೆಂಬುದು ಕೇವಲ ಭ್ರಮೆಯಾಗಿರುತ್ತದೆ. ನಿಜವಾದ ಅಥವಾ ಬಹಳಷ್ಟು ಸುಖವೆಂದರೆ ನಿತ್ಯ ಹಾಗೂ ಸನಾತನ ಸುಖವಾಗಿರುತ್ತದೆ. ಅದು ಕೇವಲ ಸನಾತನ ವಸ್ತುವಿನ ಹತ್ತಿರವೇ, ಅಂದರೆ ಭಗವಂತನ ಹತ್ತಿರವೇ ಇರುತ್ತದೆ. ಪಶುಗಳಿಗೂ ಕೂಡ ನಮ್ಮಂತೆಯೇ ವಿಷಯ ಸುಖವು ಪ್ರಾಪ್ತವಾಗುತ್ತದೆ. ಅಂದ ಮೇಲೆ ನಮಗೂ ಹಾಗೂ ಅವುಗಳಿಗೂ ಇರುವ ಭೇದವಾದರೂ ಏನು? ನಾನು ಯಾರು, ಏತಕ್ಕಾಗಿ ಬಂದಿರುತ್ತೇನೆ ಎಂದು ವಿಚಾರ ಮಾಡುವುದಕ್ಕೆ ಸಾರಾಸಾರ ವಿಚಾರವೆಂದು ಅನ್ನುತ್ತಾರೆ. ನಾವು ನಮ್ಮ ಪ್ರಪಂಚದಲ್ಲಿ ಎಲ್ಲವನ್ನೂ ವಿಚಾರ ಮಾಡಿಯೇ ಮಾಡುತ್ತೇವೆ. ಆದರೆ ಆ ವಿಚಾರವು ಯಾವುದರಲ್ಲಿ ನಮ್ಮ ವ್ಯಾವಹಾರಿಕ ಲಾಭ ಅಥವಾ ಹಾನಿ ಇರುತ್ತದೆ ಎಂಬುದರ ಬಗ್ಗೆ ಮಾತ್ರ ಇರುತ್ತದೆ. ಎಲ್ಲವೂ ಅಸಾರವೆಂದ ಮೇಲೆ ಅದರಲ್ಲಿ ಸಾರವಾದದ್ದು ಎಲ್ಲಿಂದ ಹಾಗೂ ಹೇಗೆ ಬರಲು ಶಕ್ಯ? ಇದ್ದ ಪರಿಸ್ಥಿತಿಯಲ್ಲಿ ನಾವು ಸಮಾಧಾನ ಹೊಂದುವುದಿಲ್ಲ. ಅದಕ್ಕಿಂತಲೂ ಹೆಚ್ಚಿನ ಸುಖದ ಸ್ಥಿತಿಯ ಅಪೇಕ್ಷೆ ಮಾಡುತ್ತೇವೆ. ಭಗವಂತನ ಭಕ್ತಿಯನ್ನಾಗಲಿ ಅಥವಾ ಸತ್ಪುರುಷರ ಸೇವೆಯನ್ನಾಗಲಿ ಕೇವಲ ವಿಷಯದ ಪ್ರಾಪ್ತಿಗಾಗಿ ಮಾಡುತ್ತೇವೆ. ಅಂದ ಮೇಲೆ ನಮ್ಮ ಈ ಭಕ್ತಿ ಸೇವೆ ವಿಷಯಗಳದ್ದಾಯಿತೇ ಹೊರತು ಭಗವಂತನ ಅಥವಾ ಸತ್ಪುರುಷರದಾಗಲಿಲ್ಲ. ಭಗವಂತನನ್ನು ಅಥವಾ ಸಂತರನ್ನು ನಾವು ಕೇವಲ ವಿಷಯ ಸಂಪಾದಿಸುವ ಸಾಧನೆಯನ್ನಾಗಿ ಮಾಡಿಕೊಂಡಂತಾಗಲಿಲ್ಲವೇ? ಬೆಕ್ಕು ಅಡ್ಡ ಹೋಯಿತೆಂದರೆ ನಮ್ಮ ಕೆಲಸವಾಗುವುದಿಲ್ಲ. ಇದು ಭಗವಂತನ ಸೂಚನೆ ಇರುತ್ತದೆ ಎಂದು ತಿಳಿದು ನಾವು ತಿರುಗಿ ಬರುತ್ತೇವೆ. ಆದರೆ ಹೆಂಡತಿ ತೀರಿಕೊಂಡರೆ ಮತ್ತೊಂದು ಮದುವೆಯಾಗುವ ವಿಚಾರ ಮಾಡುತ್ತೇವೆ. ತಾತ್ಪರ್ಯವೇನೆಂದರೆ ನಮ್ಮ ಧ್ಯೇಯವೇ ವಿಷಯವಾಗಿರುತ್ತದೆ ಹಾಗೂ ಅದನ್ನು ಸಂಪಾದಿಸುವುದಕ್ಕಾಗಿ ನಮ್ಮ ಎಲ್ಲ ಪ್ರಯತ್ನವಿರುತ್ತದೆ. ನಿಜವಾಗಿಯೂ ಯಾವ ಮನುಷ್ಯನೂ ಪ್ರಪಂಚದಲ್ಲಿಯ ತನ್ನ ಅನುಭವವನ್ನು ಜಮೆಯ ಕಡೆಗೆ ಹಿಡಿಯುವುದಿಲ್ಲವೋ ಅವನು ಯಾವುದರಿಂದಲೂ ಜಾಣನಾಗಲಾರ. ಇಂದಿನ ಮುಖ್ಯ ವಿಚಾರ, ಪ್ರಪಂಚದಲ್ಲಿ ಸುಖಿಯಾಗುವುದೆಂದರೆ ಭಗವಂತನವರಾಗುವುದೆಂದರ್ಥ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.